ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಮಮತಾ ಸಿಲೆಟ್. ಇವತ್ತಿನ ವಿಡಿಯೋದಲ್ಲಿ ಒಂದಿಷ್ಟು ನಿಮಗೆ ಕಿಚನ್ದು ಹ್ಯಾಕ್ಸು ಟಿಪ್ಸು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಇದಕ್ಕಿಂತ ಮುಂಚೆನೂ ಒಂದಿಷ್ಟು ಕಿಚನಿಗೆ ಸಂಬಂಧಪಟ್ಟಿದ್ದು ಟಿಪ್ಸು ಶೇರ್ ಮಾಡಿದ್ದೀನಿ. ಆ ವಿಡಿಯೋಸ್ ಯಾರೆಲ್ಲ ನೋಡಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೀವು ಒಂದ್ಸಲ ಚೆಕ್ ಮಾಡಿ. ಹಾಗೆ ನೋಡಿ, ಸಪ್ರೇಟ್ ಕ್ಯಾಟಗರಿದೆಲ್ಲ ಪ್ಲೇ ಲಿಸ್ಟ್ ಮಾಡಿದ್ದೀನಿ, ನಿಮಗೆ ತೋರಿಸ್ತೀನಿ ರೀ. ನೋಡಿ, ಈ ಥರ ನನ್ನ ಚಾನಲ್ನ ಹೋಮ್ ಪೇಜಿಗೆ ಹೋದರೆ ಈ ಥರ ಹೋಮ್ ಪೇಜ್ಗೆ ಹೋದರೆ ನೀವು ಇಲ್ಲಿ ನೋಡಿ ಪ್ಲೇ ಲಿಸ್ಟ್ ಅಂತ ಇರುತ್ತೆ. ಪ್ಲೇ ಲಿಸ್ಟ್ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಈ ಥರ ಸಪ್ರೇಟ್ ಕ್ಯಾಟಗರಿ ಬರುತ್ತೆ. ಇದರಲ್ಲಿ ನೋಡಿ ಕಿಚನ್ ವೀಡಿಯೋಸ್ ಇದೆ, ಮೋಟಿವೇಶನ್, ಅದರು ಮಿಕ್ಸ್ ಶಾರ್ಟ್ಸು ಇದೆ, ಕುಕಿಂಗ್ ವೀಡಿಯೋಸು, ಹಾಗೆ ಟ್ರಾವೆಲ್ ವೀಡಿಯೋಸು, ಬ್ಯೂಟಿ ಕೇರ್ ಆ್ಯಂಡ್ ಸ್ಕಿನ್ ಕೇರ್ ಟಿಪ್ಸ್ ಅಂತ ಇದೆ. ನಿಮಗೆ ಯಾವ ಕ್ಯಾಟಗರಿ ಇಷ್ಟ ಆಗುತ್ತೆ ಅದರಲ್ಲಿ ಸುಮಾರು ಒಂದಿಷ್ಟು ವೀಡಿಯೋಸ್ ಇದ್ದಾವೆ, ನೀವು ಕ್ಲಿಕ್ ಮಾಡಿ ಬೇಕಾದರೆ ನೀವು ಚೆಕ್ ಮಾಡ್ಬೋದು. ನೋಡಿ, ಹ್ಯಾಕ್ ನಂಬರ್ 1 ನೋಡೋಣ. ನಾವು ಡೈಲಿ ಅಡುಗೆ ಮಾಡ್ತಾ ಇರ್ತೀವಿ, ಒಗ್ಗರಣೆ ಮಾಡ್ತೀವಿ, ಅದು ಟೈಲ್ಸ್ಗೆಲ್ಲ ಸಿಡಿದು ಎಣ್ಣೆ ಜಿಡ್ಡಾಗಿರುತ್ತೆ. ಅದನ್ನು ಕ್ಲೀನ್ ಮಾಡೋದಂತೂ ತುಂಬಾ ಕಷ್ಟ. ಕೆಲವೊಬ್ಬರಂತೂ ಅಯ್ಯೋ ಇದನ್ನು ಹೆಂಗಪ್ಪ ಕ್ಲೀನ್ ಮಾಡೋದು ಅಂದ್ಕೊಳ್ತಾರೆ. ಆ ಥರ ಏನೂ ಇಲ್ಲ. ಒಂದು ಸ್ವಲ್ಪ ಬೌಲ್ಗೆ ನೋಡಿ ಈ ಥರ ನೀರು ತಗೊಳ್ಳಿ, ಒಂದು ಸ್ವಲ್ಪ ಉಪ್ಪು ಹಾಕಿ, ಹಾಗೆ ಒಂದು ಸ್ವಲ್ಪ ನೋಡಿ ಅಡುಗೆ ಸೋಡಾ ಹಾಕಿ, ಒಂದು ಸ್ವಲ್ಪ ವಿನೆಗರು, ಇಷ್ಟು ಹಾಕಿ ಕ್ಲೀನ್ ಮಾಡಿ. ಏನು ನಿಮಗೆ ಎಷ್ಟೇ ಎಣ್ಣೆ ಜಿಡ್ಡಿರಲಿ ಎಲ್ಲನೂ ಕ್ಲೀನ್ ಆಗುತ್ತೆ. ನಿಮಗೆ ತೋರಿಸ್ತೀನಿ ಕೂಡ ಕ್ಲೀನ್ ಮಾಡಿ. ನೋಡಿ ಎಷ್ಟು ತೊಗೊಂಡಿದ್ದೀರಲ್ವ, ಅದು ನೋಡಿ ಒಂಥರ ಬಬಲ್ ಬರ್ತಾ ಇದೆ ನೋಡಿ. ಹಾಗಾಗಿ ಅದು ಎಣ್ಣೆ ಜಿಡ್ಡೆಲ್ಲ ಕ್ಲೀನ್ ಆಗಿಬಿಡುತ್ತೆ. ನೋಡಿ, ಈ ಥರ ಒಂದು ಸಲ ಮಿಕ್ಸ್ ಮಾಡ್ಕೊಂಬಿಡಿ. ಒಂದು ಸ್ಕ್ರಬ್ಬರ್ ತೊಗೊಳ್ಳಿ. ಸ್ಕ್ರಬ್ ತೊಗೊಂಡು ನೀಟಾಗಿ ಸ್ವಲ್ಪ ನೀರು ಜೊತೆಗೆ ಮಿಕ್ಸ್ ಮಾಡಿ. ನಿಮಗೆ ಬೇಕು ಅಂದರೆ ಇದ್ರ ಜೊತೆಗೆ ಡಿಟರ್ಜೆಂಟ್ ಸಹ ಹಾಕ್ಕೊಳ್ಬೋದು, ಬಟ್ ಇಷ್ಟಕ್ಕೇ ಹೋಗುತ್ತೆ. ನೀವು ತುಂಬ ಎಣ್ಣೆ ಜಿಡ್ಡು ಇತ್ತು ಅಂದರೆ ಡಿಟರ್ಜೆಂಟ್ ಪೌಡ್ರ್ ಹಾಕ್ಕೊಳ್ಳಿ, ಅಥವಾ ಲಿಕ್ವಿಡು ಏನಾದರೂ ಹಾಕ್ಕೊಳ್ಳಿ. ನೋಡಿ, ಇದರಲ್ಲಿ ಈ ಥರ ಡಿಪ್ ಮಾಡಿ ಈ ಥರ ಕ್ಲೀನ್ ಮಾಡಿ. ನಿಮಗೆ ಚಿಕ್ಕ ಚಿಕ್ಕ ಹುಳ ಸಹ ಬರಲ್ಲ, ಜಿಡ್ಡು ಎಲ್ಲ ಹೋಗುತ್ತೆ. ಈ ಥರ ನೋಡಿ, ನಾನು ಯಾವಾಗಲೂ ಈ ಥರನೇ ಕ್ಲೀನ್ ಮಾಡ್ತಾ ಇರ್ತೀನಿ. ಹಾಗಾಗಿ ಅಷ್ಟೊಂದೇನು ಜಿಡ್ಡು ಏನೂ ಇಲ್ಲ. ನಾನು ಹಾಗಾಗಿ ಡಿಟರ್ಜೆಂಟು ಆ ಥರದ್ದು ಏನೂ ಹಾಕ್ತಾಯಿಲ್ಲ, ಇಷ್ಟೇ ಸಾಕು. ಸ್ವಲ್ಪ ಈ ಥರ ಉಜ್ಜಿಬಿಟ್ರೆ ಅಷ್ಟೇ ಸಾಕು. ನಾನು ಕ್ಲೀನಾಗುತ್ತೆ, ಏನೂ ಜಿಡ್ಡಿರಲ್ಲ. ನಿಮಗೆ ಕ್ಯಾಮ್ರಾದಲ್ಲಿ ಕಾಣ್ತಿಲ್ಲ ಅನಿಸುತ್ತೆ, ಚೂರು ಎಣ್ಣೆ ಕಲೆ ಇದೆ, ಬಟ್ ಸ್ವಲ್ಪ ಈಗ ಉಜ್ಜಿದಾಗ ಅದಾಗಲೇ ಸ್ಕ್ರಬ್ಬಿಗೆ ನಿಮಗೆ ಅಂಟ್ಕೊಂಡ ಥರ ಫೀಲ್ ಆಗುತ್ತೆ. ಅಲ್ಲಿ ಒಂದು ಸ್ವಲ್ಪ ಪ್ರೆಷರ್ ಹಾಕಿ ಉಜ್ಜಿಬಿಡಿ. ನೋಡಿ, ಹೋಗೇ ಬಿಡುತ್ತೆ, ಏನು ಅಂಟ್ಕೊಳಲ್ಲ. ನೋಡಿ, ಈ ಥರ ಕ್ಲಾತಿಂದ ಏನಿಲ್ಲ, ನೀಟಾಗಿ ಒರೆಸ್ಕೊಂಬಿಡಿ, ಅಷ್ಟೇ ಸಾಕು. ಏನೂ ಮಾಡೋದು ಬೇಕಾಗಿಲ್ಲ, ಎಷ್ಟು ಕ್ಲೀನಾಗುತ್ತೆ. ನೋಡಿ, ನೀವು ಎಷ್ಟೇ ಎಣ್ಣೆ ಜಿಡ್ಡಿರಲಿ, ಎಷ್ಟೇ ಕೊಳೆ ಇರಲಿ, ಕ್ಲೀನ್ ಆಗುತ್ತೆ. ನೋಡಿ, ಏನು ಅಂಟಿಲ್ಲ, ಎಷ್ಟು ಕ್ಲೀನ್ ಆಗಿಬಿಡ್ತು. ನೀವು ನೋಡ್ತಿರ್ಬೋದು ಬೇರೆ ಕಡೆ ಯಾವ ಟೈಲ್ಸು, ಇಲ್ಲೇ ನನ್ನ ಸ್ಟವ್ ಇರೋದು, ಇಲ್ಲೇ ನಾನು ಒಗ್ಗರಣೆ ಹಾಕೋದು ಎಲ್ಲನೂ ಇಲ್ಲಿ ನೋಡ್ತಿರ್ಬೋದು. ಯಾವ ಕಲೆನೂ ಇಲ್ಲ. ನಾನು 2 ದಿನಕ್ಕೊಂದು ಸಲ 3 ದಿನಕ್ಕೊಂದು ಸಲ ಈ ಥರ ನೀರಲ್ಲಿ ಮಿಕ್ಸ್ ಮಾಡಿ ನಾನು ಕ್ಲೀನ್ ಮಾಡ್ತಾ ಇರ್ತೀನಿ. ಹಾಗಾಗಿ ಯಾವುದೇ ಜಿಡ್ಡು ಏನು ಕಲೆ ಅಷ್ಟೊಂದಿಲ್ಲ. ನಾನು ಹೇಳಿದ್ನಲ್ವ, ಕಲೆ ನಿಮಗೆ ಜಿಡ್ಡು ಜಾಸ್ತಿ ಇತ್ತು ಅನ್ನೋದಾದರೆ ಇದರಲ್ಲಿ ಸ್ವಲ್ಪ ಲಿಕ್ವಿಡು ಡಿಟರ್ಜೆಂಟ್ ಆದರೂ ಹಾಕ್ಕೊಳ್ಳಿ, ಅಥವಾ ಪೌಡ್ರ್ ಆದ್ರೂ ಹಾಕ್ಕೊಂಡು ಕ್ಲೀನ್ ಮಾಡ್ಬೋದು, ಕ್ಲೀನಾಗುತ್ತೆ. ಈ ಟಿಪ್ ನೋಡಿ ತುಂಬಾ ಯೂಸ್ ಆಗುತ್ತೆ, ಟ್ರೈ ಮಾಡಿ ನೋಡಿ. ಈಗ ನೋಡಿ, ನೆಕ್ಸ್ಟ್ ಹ್ಯಾಕ್ ನೋಡೋಣ. ಮನೆಯಲ್ಲಿ ನೋಡಿ ಸ್ವಿಚ್ ಬೋರ್ಡ್ಗಳಿರುತ್ತೆ, ಅದರಲ್ಲೂ ಕಿಚನಲ್ಲಂತೂ ನಾವೇನೋ ಮಿಕ್ಸಿ ಮಾಡ್ತಿರ್ತೀವಿ, ಕುಕ್ಕಿಂಗ್ ಮಾಡ್ತಾ ಇರ್ತೀವಿ, ಅದೇ ಕೈಯಿಂದ ಆನ್ ಮಾಡಿಬಿಡ್ತೀವಿ. ಸ್ವಲ್ಪ ಬೇಗ ಗಲೀಜಾಗುತ್ತೆ. ಬಟ್ ಅದನ್ನು ಹೇಗೆ ಕ್ಲೀನ್ ಮಾಡೋದು ಅಂತಂದರೆ, ಬರೀ ಕಿಚನಲ್ಲೇ ಅಂತಲ್ಲ, ಎಲ್ಲ ಸ್ವಿಚ್ ಬೋರ್ಡ್ ಸಹ ಕ್ಲೀನ್ ಮಾಡ್ಬೋದು. ಏನಿಲ್ಲ, ನಿಮ್ಮ ಮನೇಲಿ ಸ್ಯಾನಿಟೈಸರ್ ಅಂತೂ ಇದ್ದೇ ಇರುತ್ತೆ. ಮತ್ತು ನೋಡಿ, ಸ್ಯಾನಿಟೈಸರ್ ಯಾವುದಾದ್ರೂ ಆಗ್ಬೋದು, ನಿಮ್ಮ ಮನೇಲಿ ಯಾವ್ದು ಬಳಸ್ತಿರೋ ಅದು. ನೋಡಿ, ಏನಿಲ್ಲ, ಒಂದು ಸ್ವಲ್ಪ ಈ ಥರ ಹಾಕ್ಕೊಳ್ಳಿ ಬಟ್ಟೆಗೆ. ನೋಡಿ, ಈ ಥರ ಹಾಕ್ಕೊಂಡು
ಈ ಥರ ಸ್ವಿಚ್ ಬೋರ್ಡ್ ಇರುತ್ತಲ್ವ ನೋಡಿ ಇಲ್ಲೊಂಚೂರು ಕಲೆ ಇತ್ತು ನೋಡಿ. ಈ ಥರ ನೀಟಾಗಿ ಎಲ್ಲ ಕಡೆ ಉಜ್ಕೊಂಬಿಡಿ, ಕ್ಲೀನಾಗಿ ಆಗುತ್ತೆ. ಈ ಸೈಡಿಂದ ಇಲ್ಲಿ ನೋಡ್ತಿರ್ಬೋದಾಗಲೇ ಇಲ್ಲಿ ಕಪ್ಪಗೆ ಹೆಂಗಾಗಿದೆ ನೋಡಿ. ನಾನು ಆಗಾಗ ಒರೆಸ್ತಾನೇ ಇರ್ತೀನಿ, ಹಂಗಾಗಿ ಅಷ್ಟು ನಿಮಗೆ ಕಾಣಿಸೋದೇ ಇಲ್ಲ ನೋಡಿ. ಆಮೇಲೆ ಡ್ರೈ ಬಟ್ಟೆಯಲ್ಲಿ ಸ್ವಲ್ಪ ಈ ಥರ ನೀಟಾಗಿ ಒರೆಸ್ಕೊಂಬಿಡಿ. ಅಷ್ಟೇ ಹ್ಯಾಕ್ ನೋಡೋಣ. ಈಗ ನೋಡಿ ಮಳೆಗಾಲದಲ್ಲಿ ನಾವು ಬೆಂಕಿ ಪಟ್ಟಣ ಎಷ್ಟು ಹಚ್ಚಕ್ಕೆ ಹೋದ್ರೂ ಅದು ಬೇಗ ಅಂಟ್ಕೊಳಲ್ಲ, ಯಾಕಂದರೆ ಒಂಥರ ವಾತಾವರಣದಲ್ಲೇ ಒಂಥರ ಒದ್ದೆ ಇರುತ್ತೆ, ಹಾಗಾಗಿ ಅದು ಬೇಗ ಅಂಟೋದೇ ಇಲ್ಲ. ನಿಮಗೆ ತೋರಿಸ್ತೀನಿ. ಆಮೇಲೆ ಇನ್ನೊಂದು ಹೇಳ್ತೀನಿ ಕೇಳಿ, ಹೋಮ್ ಲೈಟ್ ಅಂತ ತೊಗೊಳ್ಳಿ. ಯಾಕಂದರೆ ಬೇರೆದು ಬೇಕಾದರೆ ತೊಗೊಳ್ಳಿ, ಬೇಡ ಅನ್ನಲ್ಲ, ಇದೇ ತೊಗೊಳ್ಬೇಕಂತಲ್ಲ. ಬಟ್ ಕಡ್ಡಿ ಮಾತ್ರ ನಿಮಗೆ ಉಡ್ಡದು ಬರುತ್ತಲ್ವ, ಇದು ಕಡ್ಡಿ, ಅದು ಮಾತ್ರ ತೊಗೊಳ್ಳಿ. ಪ್ಲಾಸ್ಟಿಕ್ದೆಲ್ಲ ಬರುತ್ತೆ ನೋಡಿ ಕೆಲವೊಂದು, ಅದನ್ನು ಮಾತ್ರ ತೊಗೊಳ್ಳೇಬೇಡಿ. ಅದ್ರದ್ದು ಸ್ಮೆಲ್ಲು ಚೆನ್ನಾಗಿರಲ್ಲ, ಆಮೇಲೆ ಬೇಗ ಉದ್ಬಿಟ್ಟು ನಿಮ್ಮ ಕೈಗೆ ಬೇಗ ಅಂಟ್ಕೊಂಡ್ಬಿಡುತ್ತೆ. ಅದು ಹುಷಾರಾಗಿರಿ. ಹಂಗಾಗಿ ನಾನು ಹೇಳ್ತಾ ಇರೋದು ಇದು ವುಡನ್ ಕಡ್ಡಿ ಬರುತ್ತೆ ಇದಕ್ಕಾದರೆ, ಹಂಗಾಗಿ ಇದನ್ನು ತೊಗೊಳ್ಳಿ ಅಂತ ಹೇಳ್ತಾ ಇರೋದು ಅಷ್ಟೇ. ಈ ಮಳೆಗಾಲದಲ್ಲಿ ಸ್ವಲ್ಪ ಒದ್ದೆ ಇರುತ್ತಲ್ವ, ಹಂಗಾಗಿ ನೋಡಿ ಎಷ್ಟು ನಾವು ಗೀರಿದ್ರೂ ಬೇಗ ಅಂಟೋದೇ ಇಲ್ಲ. ಇದು ಒಂಥರ ಒದ್ದೆ ಆಗಿ ಇದು ಮದ್ದು ನಿಮಗೆ ವರ್ಕ್ ಆಗಲ್ಲ. ಅದಕ್ಕೆ ನಾವು ಏನು ಮಾಡಬೇಕು ಗೊತ್ತಾ, ಏನಿಲ್ಲ, ಇದಕ್ಕೆ ನೋಡಿ ಒಂದು ಸ್ವಲ್ಪ ಅಕ್ಕಿ ಕಾಳು ಇದರಲ್ಲಿ ಹಾಕಿಟ್ಟುಬಿಡಿ. ಈ ಥರ ನೋಡಿ ಎಲ್ಲನೂ ಅಕ್ಕಿ ಕಾಳು ಹಾಕಿ ನೀವು ಮುಚ್ಚಿಟ್ಬಿಟ್ರೆ ಅವಾಗೇನಾಗುತ್ತೆ, ಆ ಒದ್ದೆ ಎಲ್ಲ ಎಳ್ಕೊಂಡು ಒಂಥರ ಅದು ಮದ್ದು ಮುಂದ್ಗಡೆ ಇರೋದು ಒಂಥರ ಡ್ರೈನೆಸ್ ಆಗುತ್ತೆ, ನಿಮಗೆ ಬೇಗ ಅಂಟಿಬಿಡುತ್ತೆ. ಹಂಗಾಗಿ ಈ ಟಿಪ್ಪಂತೂ ನಿಮಗೆ ತುಂಬಾ ಯೂಸ್ ಆಗುತ್ತೆ. ಅದು ಮಳೆಗಾಲದಲ್ಲಿ, ಈ ಚಳಿಗಾಲದಲ್ಲಿ ತುಂಬಾ ಯೂಸ್ ಆಗುತ್ತೆ. ಟ್ರೈ ಮಾಡಿ ನೋಡಿ. ಈಗ ನೋಡ್ತಿರ್ಬೋದು, ಇದರಗಳದೇ ಒಂದು ತೊಗೊಂಡು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಸುಮ್ಮನೆ ಒಂದು ಸಲ ಹೀಗಂದರೆ ಬಂದುಬಿಡುತ್ತೆ. ಈಗ ನೋಡಿ ನೆಕ್ಸ್ಟ್ ಹ್ಯಾಕ್ ನೋಡೋಣ. ನಾವು ನೋಡಿ ನೇಲ್ ಪಾಲಿಶ್ ಹಾಕಿರ್ತೀವಿ ನೇಲ್ಸ್ಗೆ, ಬಟ್ ಅದು ಒಂದು ಸ್ವಲ್ಪ ಹೋಗಿರುತ್ತೆ. ಇಲ್ಲ ಅಂತಂದರೆ ನಾವು ನೆಕ್ಸ್ಟ್ ಬೇರೆ ಕಲರ್ ಹಾಕಬೇಕು ಅಂತ ಇರುತ್ತೆ, ಬಟ್ ನಮ್ಮ ಹತ್ರ ನೇಲ್ ಪಾಲಿಶ್ ರಿಮೂವರ್ ಖಾಲಿಯಾಗಿರುತ್ತೆ, ಅರ್ಜೆಂಟಿಗೆ ಓಡೋಗಿ ತರೋಕ್ಕಾಗಲ್ಲ. ಅದಕ್ಕೊಂದು ನಿಮ್ಮ ಹತ್ರ ಒಂದು ಟಿಪ್ ಶೇರ್ ಮಾಡ್ತೀನಿ. ಸ್ಯಾನಿಟೈಸರು ನಾನು ಆಗಲೇ ಹೇಳಿದೆ, ಸ್ವಿಚ್ ಬೋರ್ಡ್ಗೆ ಆಮೇಲೆ ಈ ಥರ ಕ್ಲೀನ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ನೇಲ್ ಪಾಲಿಶ್ ರಿಮೂವರ್ ಸಹ ನಾವು ಅದನ್ನು ಯೂಸ್ ಮಾಡ್ಕೊಳ್ಬೋದು. ನಿಮಗೆ ತೋರಿಸ್ತೀನಿ, ಬೇಕಾದರೆ ಚೆನ್ನಾಗಿ ರಿಮೂವ್ ಆಗುತ್ತೆ. ಅದೇ ಬಟ್ಟೆ ತೊಗೊಂಡು ನಿಮಗೆ ತೋರಿಸ್ತೀನಿ ರೀ. ಈಗ ನೋಡಿ ಈ ಥರ ಜಸ್ಟ್ ಸ್ಯಾನಿಟೈಸರ್ ಹಾಕ್ಕೊಂಡು ಈ ಥರ ಸ್ವಲ್ಪ ಸಾಕು, ಏನು ಜಾಸ್ತಿನೂ ಏನು ಬೇಕಾಗಲ್ಲ. ಈ ಥರ ಹಾಕ್ಕೊಂಡು ನೋಡಿ ರಿಮೂವ್ ಆಗ್ತಾ ಇದೆ ನೋಡಿ. ನಿಮ್ಮ ಎದುರಿಗೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಕ್ಲೀನಾಗಿ ರಿಮೂವ್ ಆಗುತ್ತೆ ಅಂತ ನೋಡಿ. ನೋಡ್ತಿರ್ಬೋದು, ಇದು ಅರ್ಧಂಬರ್ಧ ಹೋಗಿದೆ ನೋಡಿ. ಇದನ್ನು ಕ್ಲೀನ್ ಮಾಡ್ತೀನಿ ನೋಡಿ. ನಾನು ಒಂದೇ ಸಲ ಡಿಪ್ ಮಾಡ್ಕೊಂಡಿದ್ದೀನಿ ಆಗಲೇ ನೋಡಿ. ಬಟ್ಟೆಗೆ ಕಾಟನ್ನು ನಿಮಗೆ ಕಲರ್ ಈ ಥರ ತೋರ್ಸೋಕ್ಕಾಗಲ್ಲ ಅಂತ ನಾನು ಬಟ್ಟೆಲೇ ಯೂಸ್ ಮಾಡಿ ತೋರಿಸಿದ್ದೀನಿ. ನೀವು ಬೇಕಾದ್ರೆ ಕಾಟನಲ್ಲೇ ಡಿಪ್ ಮಾಡಿ ಸಹ ನೀವು ಕ್ಲೀನ್ ಮಾಡ್ಕೊಳ್ಬೋದು. ಇರಿ, ನಾನು ಸ್ವಲ್ಪ ಸ್ಯಾನಿಟೈಸ್ ಹಾಕ್ಕೊತೀನಿ, ಅದು ಯಾಕಂದರೆ ಅದಕ್ಕೆ ಎಲ್ಲ ಆಗೋಯಿತು. ಇದು ನೋಡ್ತಿರ್ಬೋದು ಎಷ್ಟು ಕ್ಲೀನ್ ಆಗಿದೆ ಅಂತ. ನೋಡಿ, ಈ ಹ್ಯಾಕು ತುಂಬಾ ಯೂಸ್ ಆಗುತ್ತೆ. ಟ್ರೈ ಮಾಡಿ ನೋಡಿ. ಈಗ ನೋಡಿ ನೆಕ್ಸ್ಟ್ ಹ್ಯಾಕ್ ನೋಡೋಣ. ಈಗ ನೋಡಿ ಡಸ್ಟ್ಬಿನ್ನು ನಾವು ಕಿಚನಲ್ಲಿ ಇಟ್ಕೊಂಡಿರ್ತೀವಿ, ಯಾಕಂದರೆ ಬೇಗ ಏನಾದರೂ ಪೀಲ್ ಮಾಡಿದ್ದು ಆಮೇಲೆ ಏನಾದರೂ ಕಸ ಎಲ್ಲ ಬೇಗ ಹಾಕೋದಕ್ಕೆ ಅಂತ ನಾವು ಒಳಗೆ ಇಟ್ಕೊಂಡಿರ್ತೀವಿ. ಅದು ಒಂಥರ ಸ್ಮೆಲ್ ಆಗುತ್ತೆ. ಆ ಸ್ಮೆಲ್ಲು ಓಪನ್ ಮಾಡಿದಾಗಂತೂ ಇನ್ನೂ ಜಾಸ್ತಿ ಸ್ಮೆಲ್ ಆಗುತ್ತೆ. ಡಸ್ಟ್ಬಿನ್ ಓಪನ್ ಮಾಡಿದಾಗ ಆ ಸ್ಮೆಲ್ ಬರಬಾರ್ದಂದ್ರೆ ಏನು ಮಾಡೋದು ಅಂದರೆ, ಕೆಲವೊಂದು ಸಲ ಅನ್ನನೂ ಉಳಿದಿರುತ್ತೆ, ಅದು ಹಾಕಿರ್ತೀವಿ. ಆಮೇಲೆ ತರಕಾರಿ ಸಿಪ್ಪೆ, ಹಣ್ಣಿನ ಸಿಪ್ಪೆ, ಈಗಂತೂ ನೋಡಿ ಮಾವಿನ ಹಣ್ಣಿನ ಸೀಸನು, ಅದು ತಿಂದು ಹಾಕಿರ್ತೀವಿ. ಅದ್ರದ್ದು ಸ್ಮೆಲ್ಲಂತೂ ಸ್ವಲ್ಪ ಬೇಗ ಹಳಸಿದ ಸ್ಮೆಲ್ ಬರುತ್ತೆ. ಅದೆಲ್ಲ ಬರಬಾರ್ದು ಅಂದರೆ ಏನು ಮಾಡಬೇಕು ಗೊತ್ತಾ, ಡಸ್ಟ್ಬಿನ್ನು ಕವರ್ ಹಾಕೋಕ್ಕಿಂತ ಮುಂಚೆ ಕೆಳಗಡೆ ತೋರಿಸ್ತೀನಿ ಬನ್ನಿ ನೋಡಿ. ಈ ಥರ ನಾವು ಕವರ್ ಹಾಕಿರ್ತೀವಿ. ಬೇಕಂದರೆ ನೀವು ಬ್ಲ್ಯಾಕ್ ಕವರ್ದು ಇದಕ್ಕೆ ಫಿಕ್ಸ್ ಆಗೋಂಥದ್ದು ಕವರ್ ಸಿಗುತ್ತೆ, ಅದು ಬೇಕಾದರೂ ತೊಗೊಳ್ಬೋದು. ಆ ಕವರ್ಗೆ ಒಂದು ಸ್ವಲ್ಪ ನೋಡಿ, ಒಂದು ಸ್ವಲ್ಪ ಉಪ್ಪು, ಆಮೇಲೆ ಒಂದು ಸ್ಪೂನು ಅಡುಗೆ ಸೋಡಾ
ಈ ಥರ ಸ್ಪ್ರೆಡ್ ಮಾಡಿ ಇಟ್ಬಿಡಿ. ಯಾಕಂದರೆ ಕೆಲವೊಂದು ಸಲ ಡಸ್ಟ್ಬಿನ್ ತೊಗೊಂಡೋಗೋರು ಒಂದೊಂದು ಸಲ ಬರೋದಿಲ್ಲ, ಹಾಗೆ 2 ದಿನ ಸ್ಟೋರ್ ಮಾಡಬೇಕಾಗುತ್ತೆ. ಆವಾಗ ಮಾತ್ರ ಈ ಥರ ಹಾಕಿ ಇಟ್ಕೊಳ್ಬೋದು. ಡೈಲಿ ಬರೋದಾದರೆ ಡೈಲಿ ಹಾಕಿದರೆ ಅದೇನು ಸ್ಮೆಲ್ ಆಗೋಲ್ಲ. ಆಮೇಲೆ ಇನ್ನೊಂದು ಹೇಳ್ತೀನಿ, ಡಸ್ಟ್ಬಿನ್ನು ಪ್ಲೀಸ್ 2 ದಿನಕ್ಕೊಂದು ಸಲ ನೀಟಾಗಿ ತೊಳಿರಿ. ಯಾಕಂದರೆ ಅದು ಮನೇಲಿ ಇಟ್ಕೊಳ್ತೀವಿ, ಚಿಕ್ಕ ಚಿಕ್ಕ ಹುಳ ಬರುತ್ತೆ, ಸ್ಮೆಲ್ ಬರುತ್ತೆ, ಅದರಿಂದ ಎಲ್ಲನೂ ಕಿಚನಲ್ಲೆಲ್ಲ ಹರಡಿಬಿಡುತ್ತೆ, ಕ್ಲೀನೆಸ್ ಇರಲ್ಲ. ಹಾಗಾಗಿ ಈ ಟಿಪ್ಪು ನಿಮಗೆ ತುಂಬಾ ಯೂಸ್ ಆಗುತ್ತೆ, ಟ್ರೈ ಮಾಡಿ ನೋಡಿ. ಇಷ್ಟ ಆಗಿತ್ತು ಕಿಚನ್ಗೆ ಎಲ್ಲ ಮಿಕ್ಸ್ ಒಂದಿಷ್ಟು ಟಿಪ್ಸ್ ಆಗಿತ್ತು. ನಿಮಗೆ ಇದರಲ್ಲಿ ಯಾವ ಟಿಪ್ ಇಷ್ಟ ಆಯಿತು ಅಂತ ನನಗೆ ಕಮೆಂಟಲ್ಲಿ ಶೇರ್ ಮಾಡಿ. ಹಾಗೆ ನಾನು ತಿಳಿಸಿದ ಹಾಗೆ ಪ್ಲೇಲಿಸ್ಟ್ ಎಲ್ಲ ಸಪ್ರೇಟ್ ಮಾಡಿದ್ದೀನಿ, ನೀವು ಹೋಮ್ ಚಾನೆಲ್ಗೆ ಹೋಗಿ ಒಂದು ಸಲ ಚೆಕ್ ಮಾಡಿ. ಹಾಗೆ ನೋಡಿ, ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್.